ನಮಸ್ತೆ ಕರ್ಕಾಟಕ ರಾಶಿ ಕ್ಯಾನ್ಸರ್. ಈ ತಿಂಗಳು ಹೇಗಿದೆ ಅಂತ ನೋಡೋಣ. ಜೂನ್ ಮಂತ್ ರೀಡಿಂಗ್. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್. ಹೆವಿ ಎನರ್ಜಿ ಪ್ಲಾನೆಟ್ ವೈಸ್ ಇದೆ ನಿಮ್ಗೆ ಅಂತ ಅನ್ನಿಸ್ತಾ ಇದೆ. ಸೊ ಎಸ್ಪೆಷಲಿ ಚಂದ್ರ ಬಾಟಮ್ ಆಫ್ ದಿ ಡೆಕ್ ಇರೋದ್ರಿಂದ ನಿಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತೀರಾ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ರೆ ಬಗೆಹರಿಯುತ್ತೆ. ಜೊತೆಗೆ ನಿಮ್ಮ ಬೆಳೆಗಳಿಗೆ ಒಳ್ಳೆ ರುಚಿ ಕೂಡ ಬರುತ್ತೆ. ಜೊತೆಗೆ ಏನೋ ಒಂದು ವಾಹನ ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನಸ್ತಾಪಗಳು ಹೆಚ್ಚಾಗುವಂಥದ್ದು, ಜೊತೆಗೆ ಒಂದು ಕ್ಲಾರಿಟಿ ಇಲ್ದಿರಾ ಒದ್ದಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ಪರ್ಫೆಕ್ಟ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ, ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ನ ಅನ್ನುವಂಥದ್ದು ಇದೆ. ಜೊತೆಗೆ ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹಿಂದೆ ಮಾಡಿದರ ರಿಸಲ್ಟ್ ಏನು ಕಾಯ್ತಾ ಇದ್ರೆ, ಹಿಂದೆ ಏನೋ ಒಂದು ಕೆಲಸ ಮಾಡಿದ್ದೀನಿ ಅದಕ್ಕೆ ಅದ್ರದ್ದು ಏನು ಅಪ್ಡೇಟ್ ಸಿಗ್ತಾ ಇಲ್ಲ ಅಂದ್ರೆ ಅದು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಅವೇರ್ನೆಸ್ ಕೂಡ ಬರುವಂತ ಸಾಧ್ಯತೆ ಇದೆ. ತುಂಬಾ ಆಲೋಚಿಸ್ತೀರಾ, ತುಂಬಾ ಮಾತಾಡ್ಬೇಕು ಅನ್ಕೊಂಡಿದ್ದು ಸುಮ್ನೆ ಮಾತಾಡ್ತಾ ಇರ್ತೀರಾ. ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಇದ್ರ ಬಗ್ಗೆ ನಿಮ್ಮ ಗಮನ ಇದ್ದಷ್ಟು ನಿಮ್ಮ ಜೀವನ ಒಳಿತಾಯ್ತು ಅಂತ ಅನ್ಕೊಳ್ಳಿ. ಜೊತೆಗೆ ಕೆಲವ್ರಿಗೆ ಜೈಲುವಾಸ ಫಿಕ್ಸ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲ ಗೊತ್ತಿದ್ದು ಎಲ್ಲ ನನಗೆ ಗೊತ್ತು ಅಂತ ಮಾಡಕ್ ಹೋಗಿ ಏನೋ ಒಂದು ಫಿಲಾಸಫಿ ಮಾಡ್ತೀನಿ ಅಂತ ಹೋಗಿ ಟ್ರಾಜಿಡಿ ಆಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಇನ್ವಾಲ್ವ್ಮೆಂಟ್ ಹಿಡನ್ ಆಗಿ ಇರಲಿ. ನಿಮ್ಮ ಇನ್ವಾಲ್ವ್ಮೆಂಟ್ ಯಾವುದಾದ್ರೂ ಕೆಲಸದಲ್ಲಿ ಇದ್ರೆ ಅದು ಒಂದಷ್ಟು ಹಿಡನ್ ಅಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ವಿಲ್ ಪವರ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ನೀವೇನ್ ಅನ್ಕೊಂಡ್ರು ಕೂಡ ಮಾಡ್ತೀರಾ. ನೀವೇನ್ ಆಲೋಚನೆ ಮಾಡ್ತೀರೋ ಅದನ್ನ ಮಾಡ್ತೀರಾ. ಮಾಡೋದಿದ್ರೆ ನೀವು ಒಬ್ರೇ ಮಾಡಿ, ಬೇರೆಯವ್ರ ಸಹಾಯ ತಗೊಂಡು ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎನರ್ಜಿ ತುಂಬಾ ಚಾಲೆಂಜಿಂಗ್ ಆಗಿ ಇದೆ. ತುಂಬಾ ಸಾಕಷ್ಟು ಡಿಸೈರ್ ಆಗಿ ಇರ್ತೀರಾ. ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಏನೇ ಮಾಡೋದಿದ್ರು ಪ್ರಾಮಾಣಿಕವಾಗಿ ಮಾಡಿ, ನಿಮ್ಮ ಶಕ್ತಿನೆಲ್ಲ ಉಪಯೋಗಿಸ್ಕೊಂಡು ಹಾನೆಸ್ಟ್ ಆಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ. ಜೊತೆಗೆ 5th ಹೌಸ್ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದಷ್ಟು ಬೇರೆಯವರು ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನಸ್ಸಿನ ಮಗು ಏನ್ ಹೇಳುತ್ತೆ ಅದನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂಥದ್ದು, ರೊಮ್ಯಾನ್ಸ್ ಬರುವಂಥದ್ದು, ಫನ್ ಬರುವಂಥದ್ದು ಕೂಡ ಇದೆ. ಎಲ್ಲರೂ ಜಾಸ್ತಿ ಡ್ರಾಮಾ ಮಾಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ನೀವು ಕೂಡ ಒಂದಷ್ಟು ಡ್ರಾಮಾ ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಕ್ಯಾನ್ಸರ್, ಮರ್ಕ್ಯೂರಿ, ಏರೀಸ್ 12th ಹೌಸ್, 5th ಹೌಸ್ ಮತ್ತೆ ಲೀಬ್ರಾ, ವರ್ಗೋ ಅಂಡ್ ಸನ್ ಇದೆ. ಓಕೆ. ಅರ್ಥ ಆಗಿಲ್ಲ ಕನ್ನಡದಲ್ಲಿ ಹೇಳಿ ಅನ್ನೋರಿಗೆ ಕ್ಯಾನ್ಸರ್, ಅಯ್ಯೋ ಮತ್ತೆ ಕ್ಯಾನ್ಸರ್ ಅಂತ ಇದೀನಿ. ಕರ್ಕಾಟಕ ರಾಶಿ, ಮೇಷರಾಶಿ, ಬುಧ ಗ್ರಹ ಮತ್ತೆ 5ನೇ ಮನೆ 12ನೇ ಮನೆ ಇದೆ. ತುಲಾ ರಾಶಿ, ವೃಶ್ಚಿಕ ರಾಶಿ ಇಲ್ಲ ಇಲ್ಲಿ, ಬಟ್ ವೃಶ್ಚಿಕ ರಾಶಿ ಎನರ್ಜಿ ಇದೆ. ಮತ್ತೆ ಕನ್ಯಾ ರಾಶಿ ಮತ್ತೆ ಸೂರ್ಯ ಇದೆ. ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮದೇ ಆದ ರೀತಿಲಿ ಹೀಲಿಂಗ್ ಪವರ್ ನಿಮಗೆ ಇದೆ. ಅದನ್ನ ಉಪಯೋಗಿಸ್ಕೊಂಡು ಒಂದಷ್ಟು ಹೀಲಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೇ ಕೆಲಸ ಮಾಡಿದ್ರು ಒಂದಷ್ಟು ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಆ ಪರ್ಫೆಕ್ಟ್ ಇನ್ನ ಹೆಚ್ಚಿನ ಯಶಸ್ಸನ್ನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಲಾಂಗ್ ಹೇರ್ ಬಂದು ಪರ್ಫೆಕ್ಟ್ ಫೇಸು, ಪರ್ಫೆಕ್ಟ್ ಫಿಗರ್ ಕೂಡ ನಿಮ್ದಾಗುವಂಥ ಸಾಧ್ಯತೆಗಳು ಕೂಡ ಇದೆ.
ಸೊ ಏನೇ ಮಾಡೋಕ್ಕಿಂತ ಮುಂಚೆ ಸರಿಯಾದ ರೀತಿಲಿ ಅನಲೈಸ್ ಮಾಡಿಕೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರೆಸ್ಪೆಕ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಸ್ಪೆಕ್ಟ್ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ರಾಜಕೀಯವಾಗೂ ಕೂಡ ತುಂಬಾ ಶೈನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರುವಂತ ವಿಚಾರಗಳು ನೀವು ಅನ್ಕೊಂಡಿರೋದ್ಕಿಂತ ಹೆಚ್ಚಿನ ಒಂದು ಏಳಿಗೆನ ಕಾಣುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರಿಗೋ ಮದ್ವೆ ಆಗ್ತಾ ಇಲ್ಲ ಅಥವಾ ಡಿವೋರ್ಸ್ ಆಗ್ತಾ ಇಲ್ಲ ಅಂದ್ರೆ ಅದು ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದ್ ರೀತಿ ಗಣೇಶನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಮದ್ವೆ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಫೇಸ್ ಮಾಡ್ತಿದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಇಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಲ್ಟಿ ಪಾರ್ಟ್ನರ್ ಏನಾದ್ರೂ ಇದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಹನಿ ಟ್ರ್ಯಾಪ್ ತರದ್ದು ಇದೆ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಬ್ರದರ್ ಏನಾದ್ರೂ ನಿಮ್ಮ ಬ್ರದರ್ನ ಯಾರಾದ್ರೂ ಟ್ರ್ಯಾಪ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿದೆ. ಹೇಗೆ ಹೇಳೋದೋ ಗೊತ್ತಿಲ್ಲ, ಒಟ್ನಲ್ಲಿ ಆ ತರ ಇದೆ. ಅಥವಾ ನಿಮ್ಮ ಸಿಸ್ಟರ್ ಹಸ್ಬೆಂಡ್ ಯಾರಿದ್ದಾರೆ ಅವರಿಗೆ ಒಂದಷ್ಟು ಬುದ್ಧಿ ಕಲಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ನಂಗೆ ಹೇಗೆ ಹೇಳೋದು ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಹೇಗೆ ಹೇಳೋದು ಅಂತ. ವೈಫ್ನ ತುಂಬಾ ಒಂದ್ ರೀತಿ ಟಾರ್ಚರ್ ಕೊಟ್ಟು ಹೊರಗಡೆ ಲೇಡೀಸ್ ಜೊತೆ ಚೆನ್ನಾಗಿರೋರಿಗೆ ಈ ತಿಂಗಳಲ್ಲಿ ನಿಮ್ಮ ವೈಫಿನ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಸರಿಯಾದ ರೀತಿಲಿ ಒಂಚೂರು ಬಹುಮಾನನ ಕೊಡ್ತಾರೆ ಅನ್ನುವಂತ ರೀತಿಲಿ ಇದೆ. ಸೊ ಯಾವ ರೀತಿಯ ಬಹುಮಾನ ನಿಮಗ್ ಬಿಟ್ಟಂತ ವಿಚಾರಗಳು. ಸೊ ಒಂದಷ್ಟು ಅಗ್ನಿ ಪರೀಕ್ಷೆ ಬರಬಹುದು. ಯಾರು ಚೆನ್ನಾಗಿದ್ದೀರಾ ಅಂದ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ಮ್ಯಾರಿಡ್ ಇದ್ದೀರಾ, ಸೊ ನಿಮ್ಗೆ ಒಂದಷ್ಟು ಸ್ಟ್ರಗಲ್ ಮೂಮೆಂಟ್ ಬರಬಹುದು, ಒಂದಷ್ಟು ಅವಮಾನಗಳು ಆಗುವಂತ ಸಾಧ್ಯತೆ ಇದೆ. ಬಟ್ ನಥಿಂಗ್ ಟು ವರಿ, ಎಲ್ಲ ಅವಮಾನಗಳನ್ನು ನೀವು ಗೆದ್ದು ಬರ್ತೀರಾ ಅನ್ನುವಂತ ರೀತಿಲಿ ಇದೆ. ಇಲ್ಲಿ ತುಂಬಾ ಬೆನಿಫಿಷಿಯಲ್ ಆಗಿ ನಿಮ್ಗೆ ದೇವರ ಆಶೀರ್ವಾದ ಇದೆ. ಜಾನುವಾರುಗಳ ರಕ್ಷಣೆ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಏನೋ ಒಂದು ಹಸುವಿನ ಎನರ್ಜಿ ಕೂಡ ಇಲ್ಲಿ ಇದೆ. ಹಸು ಫಾರ್ಮ್ ಮಾಡ್ತಿರೋ ಅಥವಾ ಆ ಥರದ್ದೇನೋ ಒಂದು ಆಶೀರ್ವಾದ ಮಾಡ್ತಿರೋ ಆ ಥರದ್ದಿದೆ. ಜೊತೆಗೆ ಅಣ್ಣ ತಮ್ಮ ಈ ಥರದ್ದು ಭಾವ ಇದೆ, ಈ ಥರದ್ದೇನೋ ಎನರ್ಜಿ ಇಲ್ಲಿ ಡಿಸ್ಟರ್ಬ್ ಮಾಡುತ್ತೆ. ಸ್ವಲ್ಪ ಬಿ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬ್ರದರ್ ಕಡೆಯಿಂದ ನಿಮ್ಗೆ ಜಾಗ ಜಮೀನು ಬರುವಂಥದ್ದು ಕೂಡ ಇದೆ. ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸಿಸ್ಟರ್ ಮನೆಗೆ ನಿಮ್ಮ ಬ್ರದರ್ ಬರಬಹುದು, ಬ್ರದರ್ ಮನೆಗೆ ಸಿಸ್ಟರ್ ಬರ್ಬಹುದು, ಬ್ರದರ್ ಮನೆಗೆ ಬ್ರದರೇ ಬರುವಂತ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಆ ತರ ಒಂದ್ ರೀತಿ ಆ ತರ. ಸೊ ಕೆಲವು ಸತಿ ಸತ್ಯ ಮಾತಾಡೋದಕ್ಕೆ ಕೆಲವ್ರಿಗೆ ಕಷ್ಟ ಆಗ್ಬಹುದು. ಸೊ ಅದರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು. ಸೊ ಸತ್ಯ ಮಾತಾಡಿ ಸತ್ಯದಿಂದ ಇರಿ ಅನ್ನುವಂಥದ್ದು ಇದೆ. ವಿಶುದ್ಧ ಚಕ್ರನ ನಿಮ್ಮ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಇದರಿಂದ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿದ್ದೆಗಣ್ಣಲ್ಲಿ ಓಡಾಡ್ತಾ ಇದ್ರೆ ನಿದ್ದೆಗಣ್ಣಲ್ಲಿ ಒಂದಷ್ಟು ಪ್ರಯಾಣ ಮಾಡೋವಂಥದ್ದು ಅಥವಾ ನಿದ್ದೆಗಣ್ಣಲ್ಲಿ ಎಲ್ಲಂದ್ರಲ್ಲಿ ಮಾತಾಡೋ ಏನಾದ್ರು ಇದ್ರೆ ಸ್ವಲ್ಪ ಅದನ್ನ ಕಮ್ಮಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದೆ. ಸೊ ಒಂದು ಗೊತ್ತಿಲ್ದಿರೋ ಅಂತ ವಿಚಾರಕ್ಕೆ ಕೈ ಹಾಕಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಗೊತ್ತಿಲ್ದಿರೋ ಅಂತ ವಿಚಾರಗಳಿಗೆ ಎಸ್ಪೆಷಲಿ ನೈಟ್ ಅಲ್ಲಿ ಹೋಗುವಂತ ಪ್ರಯತ್ನನ ಪಡಬೇಡಿ ಜಾಗಗಳಿಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಏನೋ ಲಿಮಿಟ್ ಕ್ರಾಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇದ್ದಂತ ಅಂಧಕಾರಗಳೆಲ್ಲವೂ ಕೂಡ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಂಗೆ ಹೇಗೆ ಹೇಳೋದೋ ಗೊತ್ತಿಲ್ಲ. ಆಕಾಶ ಮಾರ್ಗವಾಗಿ ನಿಮ್ಗೊಂದಷ್ಟು ಸಂದೇಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆಯೋ ಅಥವಾ ಆನ್ಸಿಸ್ಟರ್ಸ್ ಆಶೀರ್ವಾದದಿಂದಲೋ ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ಹಿಡ್ದಿದ್ದಂತ ಭ್ರಮೆ ಎಲ್ಲ ಬಿಟ್ಟು ಹೋಗಿ ಒಂದು ಕ್ಲಾರಿಟಿಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನ ನೀವು ರೀಟ್ರೀಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವು ಸೆಲ್ಫ್ ಲವ್ ನ ಮರ್ತ್ ಬಿಟ್ಟಿದ್ದೀರಾ ಅನ್ನುವಂಥದ್ದು ಇದೆ. ಇಲ್ಲ ಒಂದು ಹೆಚ್ಚು ಓವರ್ ಆಗಿ ಕಾಮಾತುರಣಂ ಅನ್ನುವಂಥ ರೀತಿಲಿ ಇರ್ತೀರಾ, ಇಲ್ಲ ಸಾಕಷ್ಟು ಸಫರಿಂಗ್ ಮಾಡ್ತಾ ಇರ್ತೀರಾ, ಇಲ್ಲ ಪ್ರಯಾಣ ಮಾಡ್ತಾ ಇರ್ತೀರಾ, ಇಲ್ಲ ನಿದ್ದೆಯಲ್ಲಿ ಒದ್ದಾಡ್ತಾ ಇರ್ತೀರಾ. ಇದಿಷ್ಟೇ ಮಾಡ್ತಾ ಇದ್ದೀರಾ ನೀವು. ಇದರಿಂದ ಒಂದ್ ಸ್ವಲ್ಪ ಹೊರಗ್ ಬಂದು ಪೀಸ್ ಆಫ್ ಮೈಂಡ್ ಒಂಚೂರು ರಿಲ್ಯಾಕ್ಸ್ ಮಾಡಿ, ಎಲ್ಲಾದ್ರೂ ವೆಕೇಶನ್ ಹೋಗೋದಿದ್ರೆ ಹೋಗಿ ಒಂಚೂರು ಲೈಫ್ ನ ಒಂದು ಪ್ರೆಸೆಂಟ್ ಮೂಡಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಾಧ್ಯ ಆದ್ರೆ ಒಬ್ರೆ ಒಂಟಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅನ್ನುವಂಥ ರೀತಿಲಿ ಇದೆ. ಜೊತೆಗೆ ಸತ್ಯ ಮಾತಾಡಿ ಸತ್ಯ ಹೇಳೋರ್ ಜೊತೆ ಮಾತ್ರ ನಿಮ್ಮ ಜೀವನನ ಮುಂದೆ ನಡೆಸ್ಕೊಂಡು ಹೋಗಿ ಅನ್ನುವಂಥ ರೀತಿಲಿ ಇದೆ. ಸುಳ್ಳು ಹೇಳೋರಿಗೆಲ್ಲ ನೀವು ನಿಮ್ ಜೀವನದಿಂದ ದೂರ ಇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಲಗಾರರಿಂದ ಮುಕ್ತಿ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. 10, 11, 19 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಪರ್ಸನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲೆಟ್ ಗೋ ದ ಪಾಸ್ಟ್. ಹಳೇದೆಲ್ಲ ಮುಗೀತು. ಅದನ್ನ ಮತ್ತೆ ಮತ್ತೆ ಕೆಣಕೊಂಡು ಯಾಕೆ ಅಲ್ಲೇ ಸ್ಟಕ್ ಆಗಿದ್ದೀರಾ, ಅದನ್ನ ಬಿಟ್ಬಿಟ್ಟು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಜಾಗ ಜಮೀನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಸೊ ಕುದುರೆ ಫಾರ್ಮ್ ಕೂಡ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ರೆಸಾರ್ಟ್ ಎನರ್ಜಿ ಕೂಡ ಇದೆ. ಜೊತೆಗೆ ವಿಶೇಷವಾದಂಥ ತಳಿಯ ವಿದೇಶಿ ಹಣ್ಣುಗಳನ್ನ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಜೀವನದಲ್ಲಿ ಮುಂದುವರಿಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಮುಂದುವರಿರಿ ಅನ್ನುವಂಥದ್ದು ಇದೆ. ಹಿಂದಿಗಿಂತ ಹೆಚ್ಚಾಗಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ನೀವು ಕಾಣಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ಹೈ ಮಾಡಿ ಇಟ್ಕೊಳ್ಳಿ. ಸೊ ಏನ್ ನಿಮ್ಗೆ ಬೇಕೋ ಅದನ್ನ ನೀವು ಡಿಸೈಡ್ ಮಾಡಿ ಅಥವಾ ಒಂದ್ ಕಡೆ ಬರ್ದಿಡಿ. ಅದು ನಿಮ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ನೀವು ಹೇಗಿರ್ಬೇಕು ನಿಮ್ ಜೀವನ ಅನ್ಕೊಳ್ತೀರೋ ಹಾಗೆ ನಿಮ್ ಜೀವನನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಮೂನ್ ಮತ್ತೆ ಹೈಪ್ರಿಸ್ಟೆಸ್ ಇದೆ. ಇಲ್ಲೂ ಕೂಡ ಮೂನ್ ಇದೆ. ಸೊ 2 ಸತಿ ಮೂನ್ ಬಂದಿರೋದ್ರಿಂದ ನಿಮ್ಮ ಮೂಡ್ ಸ್ವಿಂಗ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೈಪ್ರಿಸ್ಟೆಸ್ ಹೊಸದೊಂದು ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ನ್ಯಾಯ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ತಾಯಿ ಸ್ಥಾನದಲ್ಲಿ ಇರುವಂಥವ್ರು ಹೆಣ್ಣು ಮಕ್ಕಳಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮತ್ತೆ ಒಂದಷ್ಟು ಸೀಕ್ರೆಟ್ಗಳು ರಿವೀಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯೆಗೆ ಹೆಚ್ಚಿನ ಹೊತ್ತು, ಮನಸ್ಥಿತಿಗೆ ಹೆಚ್ಚಿನ ಹೊತ್ತನ್ನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಈ ನೈಟ್ ಅಲ್ಲೇ ಆಗ್ಬೋದು ಅಥವಾ ನೆಕ್ಸ್ಟ್ ಹುಣ್ಣಿಮೆಗೆ ಅಥವಾ ನೆಕ್ಸ್ಟ್ ಅಮಾವಾಸ್ಯೆಗೆ ನಿಮ್ಗೆ ನೀವ್ ಅನ್ಕೊಂಡಿರುವಂತ ಕೆಲಸಗಳು ಆಗ್ಬಹುದು. ಇಲ್ಲಾಂದ್ರೆ ಫೆಬ್ರವರಿ ಮಾರ್ಚ್ ನ್ಯೂ ಮೂನ್, ಇಲ್ಲೂ ನ್ಯೂ ಮೂನ್ ಇದೆ, ಇಲ್ಲೂ ನ್ಯೂ ಮೂನ್ ಇದೆ, ಇಲ್ಲೂ ಮೂನ್ ಇದೆ, ಇಲ್ಲೂ ಮೂನ್ ಇದೆ. ಸೊ ನಿಮ್ ಜೀವನದಲ್ಲಿ ಚಂದ್ರ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಚಂದ್ರನ ಒಂದು ನಮಸ್ಕಾರ, ಸೂರ್ಯ ನಮಸ್ಕಾರ ಎಲ್ಲರೂ ಹೇಳ್ತಾರೆ, ಇಲ್ಲಿ ಒಂದು ಚಂದ್ರನಿಗೂ ನಮಸ್ಕಾರನ ಮಾಡ್ಕೊಳ್ಳಿ ದಿನಾಗ್ಲೂ. ಇದು ನಿಮ್ಗೆ ಒಳಿತು ಮಾಡಬಹುದು ಇನ್ನ ಹೆಚ್ಚಿನದು ಅಂತ ಅನ್ನಿಸ್ತಾ ಇದೆ. ಸೊ ಎಸ್ ಅಂತ ಬಿದ್ದಿದೆ. ಇದು ನಾನು ಇನ್ನ ಶಫಲ್ ಮಾಡಿರ್ಲಿಲ್ಲ, ಹಾಗಾಗಿ ನಾನು ಅದನ್ನ ವಾಪಸ್ ಇಡ್ತೀನಿ. ಸೊ ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ ಇನ್ ನಿಯರ್ ಫ್ಯೂಚರ್ ಅಲ್ಲಿ. ಸೊ ರೊಮ್ಯಾನ್ಸ್ ಕೂಡ ಬರುವಂತ ಸಾಧ್ಯತೆ ಇದೆ. ಈ ತಿಂಗಳು ನಿಮ್ಮ ಲವ್ ಲೈಫ್ ತುಂಬಾ ಭರ್ಜರಿಯಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಫೈನಾನ್ಷಿಯಲಿ ಕೂಡ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಯರ್ ಫ್ಯೂಚರ್ ಅಲ್ಲಿ ದುಡ್ಡು ಕೂಡ ಬರ್ತಾ ಇದೆ, ಪ್ರೀತಿ ಕೂಡ ಚೆನ್ನಾಗಿದೆ. ಸೊ ಏನೋ ಒಂದು ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್, 2222 ಲವ್ ನ ಹೇಳ್ತಾ ಇದೆ. ಮತ್ತೆ 888 ಬ್ಯಾಲೆನ್ಸ್ ಯುವರ್ ಎನರ್ಜಿ ಅಂತ ಹೇಳ್ತಾ ಇದೆ. 555 ಚೇಂಜ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿ ಇದೆ. ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ.
ಯಾರೋ ನನ್ನ ಕಾರ್ಡನ್ನ ಕಟ್ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಸಾಧ್ಯ ಆದ್ರೆ ಇನ್ನೊಂದು ಜನ್ಮ ಎತ್ಕೊಂಬಂದ್ಬಿಡಿ, ಆಮೇಲೆ ಕಟ್ ಹಾಕಕ್ಕೆ ಆಗತ್ತಾ ನೋಡೋಣ. ಓಕೆ, ಸೊ ಈ ಜನ್ಮದಲ್ಲಿ ನನ್ನ ಕಾರ್ಡ್ ನನ್ನ ಮಾತಷ್ಟೇ ಕೇಳುತ್ತೆ. ಸೊ ಬಾಟಮ್ ಆಫ್ ದಿ ಡೆಕ್ ಕೂಡ ಸನ್ ಇದೆ, ಸನ್ ಮೂನ್ ಇದೆ. ಇಲ್ಲೂ ಕೂಡ ಸನ್ ಬಂದಿದೆ, ಅಲ್ಲೂ ಕೂಡ ಮೂನ್ ಬಂದಿದೆ, ಇಲ್ಲೂ ಕೂಡ ಸನ್ ಬಂದಿದೆ, ಇಲ್ಲೂ ಕೂಡ ಮೂನ್ ಬಂದಿದೆ. ಆಕ್ಚುಲಿ ನಿಮ್ಗೆ ಅಮಾವಾಸ್ಯೆ ಹುಣ್ಣಿಮೆ ದೋಷ ಅಂತಾರಲ್ಲ, ಆ ಥರದ್ದೇನೋ ದೋಷ ಇದೆ, ಅಥವಾ ನೀವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇರ್ತೀರಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸೂರ್ಯ ಚಂದ್ರ ಇಬ್ರು ಹಗಲು ರಾತ್ರಿ ಎರಡನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅಮಾವಾಸ್ಯೆ ಈ ಚಂದ್ರ ಮತ್ತೆ ಸೂರ್ಯ ಇಬ್ರು ಒಂದೇ ಆಪೋಸಿಟ್ ಅಲ್ಲಿ ಇದ್ರೆ ಸೊ ಅದನ್ನ ಅಮಾವಾಸ್ಯ ದೋಷ ಅಂತ ಹೇಳ್ತಾರಂತೆ. ಅಂತೆ ಅಲ್ಲ, ನಿಜವಾಗ್ಲೂ ಹೇಳ್ತಾರೆ. ಆ ಥರದ್ ಏನೋ ಕಾಣಿಸ್ತಾ ಇದೆ. ಸೊ ಹೈ ವೈಬ್ರೇಷನ್ ಅಲ್ಲಿ ಇರ್ತೀರಾ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ. ರಾತ್ರಿ ಇರೋದು ನಿದ್ದೆ ಮಾಡೋದಕ್ಕೆ, ಬೆಳಗ್ಗೆ ಇರೋದು ಕೆಲಸ ಮಾಡೋದಕ್ಕೆ, ಆ ತರ ಮಾಡ್ಕೊಳ್ಳಿ. ಸದ್ಯಕ್ಕೆ ಇಲ್ಲಿ 13 ನಂಬರ್ ರಿಲೀಸ್ ಅನ್ನ ಹೇಳ್ತಾ ಇದೆ. ಸೊ ರಿಲೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಅದಕ್ಕೆ ಸನ್ ಮೂನ್ ಬಂದ್ರು ಅಂದ್ರೆ ಟ್ವಿನ್ ಫ್ಲೇಮ್ ಜರ್ನಿ, ಸೋಲ್ಮೇಟ್ ಜರ್ನಿ, ಬ್ಲ್ಯಾಕ್ ಮ್ಯಾಜಿಕ್ ವಗೇರಾ ವಗೇರಾ ಎಲ್ಲಾನು ಫೇಸ್ ಮಾಡಿರ್ತೀರಾ, ಅದಕ್ಕೆ ಹೀಗಾಗೋಗಿರ್ತೀರಾ ಅನ್ನುವಂಥದ್ದು. ವಾವ್, ನಿಮ್ಮಷ್ಟು ಅದೃಷ್ಟಶಾಲಿಗಳು ಇನ್ನೊಬ್ರು ಇಲ್ಲ ಈ ತಿಂಗಳು. ತುಂಬಾ ಅದೃಷ್ಟ ಇದೆ. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಈ ವಾರ ಅಥವಾ ಈ ತಿಂಗಳು ಅಂತ ಹೇಳಬಹುದು. ತುಂಬಾ ಅಂದ್ರೆ ತುಂಬಾ 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 ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಕುಲದೇವರ ಆರಾಧನೆಯನ್ನ ಮಾಡಿ, ಮನೆ ದೇವರ ಆರಾಧನೆಯನ್ನ ಮಾಡಿ, ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ 9 ಆಫ್ ವಾಟರ್ 10 ಆಫ್ ವಾಟರ್ ಸಾರಿ 9 ಆಫ್ ಕಪ್ಪು 10 ಆಫ್ ಕಪ್ಪು, ನೀವೇನ್ ಅನ್ಕೊಂಡಿದೀರೋ ಅದೆಲ್ಲ ಆಗತ್ತೆ. ಒಂದ್ ರೀತಿ ತಥಾಸ್ತು ಅನ್ನೋ ರೀತಿಲಿ ಇದೆ ಈ ತಿಂಗಳು ಅನ್ನುವಂಥ ರೀತಿಲಿ ಇದೆ. ಈ ತಿಂಗಳಂತ ಅಲ್ಲ, ಇನ್ ಮುಂದಕ್ಕೂ ಹಾಗೆ ಇದೆ. ತುಂಬಾ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ನೆಗೆಟಿವಿಟಿ ಬಗ್ಗೆ ಫೋಕಸ್ ಮಾಡ್ತೀರಾ, ತುಂಬಾ ಚಿಂತೆ ಮಾಡ್ತಾ ಇರ್ತೀರಾ. 24 ಗಂಟೆ ದುಡ್ಡು ಕೆಲಸ ಕೆರಿಯರ್ ಅಂತ ಇರ್ತೀರಾ. ಸ್ವಲ್ಪ ಬ್ಲಾಕೇಜಸ್ ನಿಮ್ಮ ಪ್ರೋಗ್ರೆಸ್ ಮೇಲೆ ಕಾಣಿಸ್ತಾ ಇದೆ. ಸೊ ಅದನ್ನ ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ನಂಬಿಕೆ ಭರವಸೆ ಅನ್ನೋದು ತುಂಬಾ ಲೋ, ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ನಂಬಿಕೆ ಕಳ್ಕೊಳ್ತೀರಾ, ಎಲ್ಲೋ ವಿಶ್ವಾಸ ಕಳ್ಕೊಳ್ತೀರಾ, ಎಸ್ಪೆಷಲಿ ಬಿಸ್ನೆಸ್ ವಿಚಾರಕ್ಕೆ, ದುಡ್ಡಿನ ವಿಚಾರಕ್ಕೆ, ಕೆರಿಯರ್ ವಿಚಾರಕ್ಕೆ ಅಂತ ಅನ್ಸುತ್ತೆ. ಸೊ ಆ ತರ ಏನು ಇಲ್ಲ. ನಿಮ್ಗೆ ಕೆಲ್ಸದಿಂದ ತೆಗೆದು ಹಾಕಿದ್ರು ಅಥವಾ ಕೆಲಸ ಸಿಗ್ಲಿಲ್ಲ ಅಂದ್ರು ಸೊ ಮುಂದಿನ ದಿನಗಳಲ್ಲಿ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಗಿರುವಂತ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ, ನಿಮ್ಮ ಮೇಲೆ ಇರುವಂತ ಬ್ಲಾಕ್ ಮ್ಯಾಜಿಕ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಇಟ್ಸ್ ಟೈಮ್ ಟು ರಿಲೀಸ್. ಸೊ ಪಾಸ್ಟ್ ನ ರಿಲೀಸ್ ಮಾಡಿ ಮೂವ್ ಆನ್ ಮಾಡಿ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಏನೋ ಒಂದು ಹೊಸದು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಪೀಸ್ಫುಲ್ ಜೀವನ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಎಂಡ್ ಆಗಿ ಏನೋ ಒಂದು ನ್ಯೂ ಬಿಗಿನಿಂಗ್ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ದಾರಿಲಿ, ಹೊಸ ಜೀವನಕ್ಕೆ, ಹೊಸ ಫ್ಯೂಚರಿಗೆ ಕಾಲಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಸಾಕಷ್ಟು ಪ್ರೊಟೆಕ್ಟಿವ್ ಆಗಿ ಇದ್ದೀರಾ, ರಕ್ಷಣೆಯಲ್ಲಿ ಇದ್ದೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಕಾದಂತ ವಿಚಾರ ಇಲ್ಲ. ಜೊತೆಗೆ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ನ ತಗೊಳ್ತೀರಾ. ಸ್ವಲ್ಪ ದುಡ್ಡು ಕಾಸು ಅಥವಾ ಆಸ್ತಿ ವಿಚಾರ ಮಾರಾಟದೇನಾದ್ರೂ ಇದ್ರೆ ಅದು ಸ್ವಲ್ಪ ನಿಧಾನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದ್ಸತಿ ನೀವು ಪ್ಲಾನ್ ಮಾಡಿದ್ಮೇಲೆ ಯಾರ ಮಾತು ಕೇಳೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಇಮಿಡಿಯೇಟ್ ಆಕ್ಷನ್ ತಗೊಳ್ಬಿಡ್ತೀರಾ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಎಲ್ಲ ಸಾಧ್ಯತೆಗಳನ್ನ ಯೋಚನೆ ಮಾಡಿ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡಿ ಆಮೇಲೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕ್ಲಾರಿಟಿಲಿ ಇರುವಂತ ಫೆಮಿನೈನ್ ಎನರ್ಜಿನ ತುಂಬಾ ಟ್ರಿಗರ್ ಮಾಡ್ತೀರಾ, ಅಥವಾ ಅವರ ಒಂದು ಬುದ್ಧಿವಂತಿಕೆ ಮುಂದೆ ನಿಮ್ಮ ಬುದ್ಧಿವಂತಿಕೆ ಸೋಲುತ್ತೆ
ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ಪೆಷಲಿ ನಿಮ್ಮ ಲೈಫಲ್ಲಿ ಇಬ್ರು ಫಿಮೇಲ್ ಪರ್ಸನ್ ಇದ್ದಾರೆ. ಸೊ ಒಬ್ರಿಗಿಂತ ಒಬ್ರು ಹೆಚ್ಚು, ಒಬ್ರು ನಿಮ್ಮನ್ನ ನಿಮ್ಮ ಪ್ರೀತಿ ಪಾತ್ರರಾದ್ರೆ ಒಬ್ರು ನಿಮ್ಮ ತಪ್ಪನ್ನೆಲ್ಲ ಕಂಡುಹಿಡಿಯುವಂತವ್ರು ಆಗಿದ್ದಾರೆ. ಸೊ ಹಾಗಾಗಿ ಲೈಫಲ್ಲಿ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಬೇಕು. ನಿಮ್ಗೇನ್ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ಯೋ ಅದನ್ನ ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾಮಾಣಿಕತೆ ನಿಮಗೆ ಒಂದು ಗೌರವಾನ್ವಿತ ಸ್ಥಾನನ ಕೂಡ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆಯಿಂದ ದೂರ ಇರೋರು ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕ್ಲಿಯರ್ ಆಗಿ ನಿಮ್ಮ ಸಿಚುವೇಶನ್ ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಸತಿ ಕೆಲವು ಪಾರ್ಟ್ ಆಫ್ ಲೈಫ್ ಅಲ್ಲಿ ಕೆಲವು ವಿಚಾರಗಳು ನಡೆಯೋದಿಲ್ಲ ನಾವು ಅನ್ಕೊಂಡಂಗೆ. ಸೊ ಅದ್ರ ಪ್ರಕಾರ ಏನೋ ನಡೀಲಿಲ್ಲ ಅಂತ ಜನಗಳನ್ನಾಗ್ಲಿ ಅಥವಾ ಬೇರೆಯವ್ರನ್ನಾಗ್ಲಿ ನೀವು ತಪ್ಪು ತಿಳ್ಕೊಳ್ಬೇಡಿ. ಜೊತೆಗೆ ನೀವು ಯಾರನ್ನ ಕ್ರಿಯೇಟ್ ಮಾಡ್ತೀರಾ ಡ್ರಾಮಾ ಮಾಡೋದಕ್ಕೆ, ಸೊ ಅವ್ರಿಗಿಂತ ಹೆಚ್ಚಿನ ಡ್ರಾಮಾ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೆಚ್ಚಿನ ಗಮನ ಈ ಡ್ರಾಮಾ ಮಾಡೋರನ್ನ ನಿಮ್ ಜೀವನದಿಂದ ದೂರ ಇಡೋದ್ರ ಕಡೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಏನೋ ಒಂದು ಸತ್ಯ ಗೊತ್ತಾಗುತ್ತೆ ನಿಮ್ಗೆ, ತುಂಬಾ ದುಬಾರಿ ಸತ್ಯ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಪ್ರಾಮಾಣಿಕವಾಗಿ ಒಂದು ಕೆಲ್ಸನ ಮಾಡ್ತೀರಾ. ಈ ಕೆಲ್ಸ ಮಾಡದ್ಮೇಲೆ ನಿಮ್ಗೆ ಸಾಕಷ್ಟು ಗೌರವಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಸರ್ಕಾರದಿಂದ ಕೂಡ ನಿಮ್ಗೆ ಆ ಕೆಲ್ಸ ಮಾಡಿದಕ್ಕೆ ರೆಕಗ್ನೈಸಿಂಗ್ ಆಗ್ತೀರಾ ಅನ್ನೋ ರೀತಿಲಿ ಇದೆ. ಜೊತೆಗೆ ಯಾರ ಜೊತೆನೂ ಜಗಳ ಬೇಡ, ಕೋಪ ಬೇಡ, ಅಗ್ರೆಸಿವ್ಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ರಿಗೂ ಅವ್ರದೇ ಆದಂತ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಲಾಶ್ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಅನುಭವ ಬೇರೆಯವರ ಅನುಭವಕ್ಕಿಂತ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು. ಹಾಗಂತ ಬೇರೆಯವರ ಒಪಿನಿಯನ್ ನೀವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಜೊತೆಗೆ ರಿವೆಂಜ್ ಎನರ್ಜಿಗಂತೂ ಹೋಗ್ಲೇಬೇಡಿ. ಏನೇ ಇದ್ರೂ ಕೂತು ಮಾತಾಡಿ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ಮಾತಾಡೋ ಬದಲು ಕಮ್ಮಿ ಮಾತಾಡಿ ಅನ್ನುವಂಥದ್ದು ಇದೆ. ಸೊ ಕೆಲವು ಕಡೆ ಸೋತು ಗೆಲ್ಲೋದು ಉತ್ತಮ ಅನ್ನುವಂಥದ್ದು ಕೂಡ ಇದೆ. ಸೊ ಇಬ್ಬರ ಜಗಳ ಯಾರಿಗೂ ಲಾಭ ಇಲ್ಲ, ಎಲ್ಲವೂ ಕೂಡ ನಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸರ್ಕಾರದಿಂದ ಕೂಡ ನಿಮ್ಗೆ ಹೆಚ್ಚಿನ ಅಭಿವೃದ್ಧಿ ಸಿಗುವಂಥದ್ದು, ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು, ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ಪರ್ಸನ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಜನರಿಗೆ ಟೀಚರ್ ವೃತ್ತಿ ಸಿಗುವಂತ ಸಾಧ್ಯತೆ ಇದೆ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಮನೆ ದೇವರು ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಇಟ್ಬಿಟ್ಟು ಬನ್ನಿ. ನಿಮ್ಮಿಬ್ಬರ ಮಧ್ಯೆ ಇರುವಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಸ್ಪಿರಿಚುವಲ್ ಗ್ರೋತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಬ್ರ ಜೊತೆ ಒಬ್ರು ಹೆಚ್ಚಿನ ಸಮಯನ ಕಳೀರಿ. ಇದರಿಂದ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಏನ್ ಸಮಸ್ಯೆ ಇದೆ ಅದೆಲ್ಲವೂ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರು ಲವ್ ಮಾಡ್ತಿದ್ದೀರಾ ನಿಮ್ಮಿಬ್ರಿಗೂ ಮದುವೆ ಆಗುವಂತ ಸಾಧ್ಯತೆ ಇದೆ. ಯಾರು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಹೊಸ ಜೀವನ, ಹೊಸ ಐಡಿಯಾ ನಿಮ್ ಲೈಫ್ ಅನ್ನ ಬೆಟರ್ಮೆಂಟ್ ತರುತ್ತೆ ಅನ್ನೋ ಒಂದು ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಕ್ಲಾರಿಟಿ ಬರುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳ ಕಣ್ಣೀರಿಗೆ ನೀವು ಕಾರಣ ಆಗ್ಬೇಡಿ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳ ಕಣ್ಣೀರು ನಿಮ್ಗೆ ಒಂಚೂರು ಹೆಚ್ಚಿನ ಹೊರೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಲವ್ ಮ್ಯಾರೇಜ್ ಗ್ಯಾರಂಟಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ನಿಮ್ಗೆ ಕ್ಲೋಸ್ ಆಗ್ತಾರೆ. ದೂರ ಆಗಿರುವಂತ ಫ್ಯಾಮಿಲಿ ಮೆಂಬರ್ ಎಲ್ಲ ಒಂದಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪಾರ್ಟಿ ಅಥವಾ ವೆಡ್ಡಿಂಗ್ ಅಥವಾ ಸಮಥಿಂಗ್ ಏನೋ ಒಂದು ಎಲ್ಲರೂ ಒಂದ್ ಕಡೆ ಸೇರ್ತೀರಾ, ಏನೋ ಒಂದು ಫಂಕ್ಷನ್ ಸಮಥಿಂಗ್ ಏನೋ ಆಗುತ್ತೆ, ಅಲ್ಲಿ ಎಲ್ರು ಒಟ್ಟಿಗೆ ಸೇರ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮುಂದಿನ ಲವ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕನಸಿನ ಕಾಮನ ಬಿಲ್ಲು ನೀವು ಅನ್ಕೊಂಡಂಗೆ ಇರುತ್ತೆ. ಮಕ್ಕಳು ಮರಿ ಮನೆ ಸಂಸಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳನ್ನ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ 4 ಮಕ್ಕಳಾಗುವಂಥದ್ದು, ತುಂಬಾ ಲವಿಂಗ್ ವೈಫ್ ಅಥವಾ ಹಸ್ಬೆಂಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮದುವೆ ಕನಸು ಏನಿತ್ತು, ಯಾವ ರೀತಿ ವೈಫ್ ಬೇಕು ಅಥವಾ ಹಸ್ಬೆಂಡ್ ಬೇಕು ಅನ್ಕೊಂಡಿದ್ರಿ ಆ ಥರದವ್ರೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಏನ್ ಹೇಳೋದು, ನಿಮ್ಮ ಕನಸು ನನಸಾಗುವಂತ ಸಮಯ. ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ಜಸ್ಟ್ ಗ್ರಾಟಿಟ್ಯೂಡ್ ಇರ್ಲಿ. ಭಗವಂತ ನಿಮ್ಗೆಲ್ಲ ಕೊಟ್ಟಿದ್ದಾನೆ. ಆ ಒಂದು ಕೃತಜ್ಞತೆ ನಿಮ್ಗೆ ಯಾವಾಗ್ಲೂ ಇರ್ಲಿ ಭಗವಂತನ ಮೇಲೆ ಅನ್ನುವಂಥದ್ದು ಇದೆ.
ನೀವೇನೇ ಅನ್ಕೊಂಡ್ರು ಆಗತ್ತೆ, ವಿಶ್ ಕಮ್ ಟ್ರೂ ಆಗತ್ತೆ ಅಂತ ಇದೆ. ವೆಡ್ಡಿಂಗ್ ರಿಂಗ್ ಬರುವಂತ ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಮಾತನ್ನ ಹಿಡಿತದಲ್ಲಿ ಇಡಿ, ಯಾರ ಮೇಲೂ ಕೋಪ ಮಾಡ್ಕೊಳ್ಬೇಡಿ. ಸೊ ಸಮಥಿಂಗ್ ಏನೋ ಕುರಿ ಕೋಳಿನ ಶನಿವಾರ. ಸೊ ನಿಮ್ಮ ಪ್ರಾಣಿಗಳ ಏನಾದ್ರೂ ಸಾಕು ಪ್ರಾಣಿ ಇದ್ರೆ ಅದರ ರಕ್ಷಣೆ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಹೊಸ ಡಾಗ್ ತಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಾಕು ಪ್ರಾಣಿಗೆ ಶೆಲ್ಟರ್ ಮಾಡ್ತೀರಾ, ಅಂದ್ರೆ ಅದಕ್ಕೆ ಒಂದು ರೂಮ್ ತರನೋ ಮನೆ ತರನೋ ಸಮಥಿಂಗ್ ಏನೋ ಅದಕ್ಕೆ ಬೆಚ್ಚಗಿರೋ ಹಾಗೆ ಮಾಡ್ತೀರಾ, ಆ ತರ ಇದೆ. ಸೊ ಎಸ್, ಒಂದು ರಕ್ಷಣೆ ಇದೆ ನಿಮ್ಗೆ. ನಿಮ್ಮ ಲಕ್ಕಿ ಕೀ ನಿಮ್ ಜೊತೆ ಇದೆ. ಸೊ ನಿಮ್ಮ ಅದೃಷ್ಟದ ಕೀ ನಿಮ್ಗೆ ಸಿಗುತ್ತೆ. ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬರುತ್ತೆ. ಲವ್ ಬರ್ಡ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಜೈ ಬಜರಂಗಿ. ಆಂಜನೇಯನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಹುಷಾರಿಲ್ದಾಗ ಆಂಜನೇಯನ ಪ್ರಾರ್ಥನೆ ಮಾಡಿ ಆಂಜನೇಯ ಅವ್ರನ್ನ ಹುಷಾರ್ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಲ್ಲಿ ಲಾಫಿಂಗ್ ಬುದ್ಧ ಇದೆ. ಜೀವನದಲ್ಲಿ ನಗ್ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವೈಸ್ ಪರ್ಸನ್ ಅಡ್ವೈಸ್ ಅನ್ನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಐ ಮೀನ್ ಒಂದು ಸನ್ಯಾಸಿ ಅಲ್ಲ, ಋಷಿಗಳ ಆಶೀರ್ವಾದ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್, ನಿಮ್ಮ ಪೂರ್ವಜರ ಒಂದು ಪುನರ್ಜನ್ಮ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಫಿಶ್ ಏನಾದ್ರು ತಿಂತಾ ಇದ್ರೆ ತಿನ್ನಕ್ ಹೋಗ್ಬೇಡಿ. ಮುಳ್ಚಿಗೆ ಹಾಕೊಂಡು ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಗೌರ್ಮೆಂಟಿಗೆ ಏನೋ ಒಂದು ವಿಶೇಷವಾದಂತ ಸ್ಥಾನಮಾನ ಗೌರವ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಇಂದ ನಿಮ್ಗೂ ಸಿಗುತ್ತೆ, ಗೌರ್ಮೆಂಟಿಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಭಾರತ ರಾಷ್ಟ್ರ ಹೆಮ್ಮೆ ಪಡುವಂಥದ್ದು ಏನೋ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. CBI ಕೇಸ್ ರಿಓಪನ್ ಆಗತ್ತೆ ಯಾರ್ದು ಅನ್ನುವಂಥದ್ದು ಕೂಡ ಇದೆ. ಕಲ್ಕತ್ತಾ ಅಂತ ಕೂಡ ಕೇಳಿಸ್ತಾ ಇದೆ. ಕಾಳಿಮಾ ಅಂತ ಕೂಡ ಕೇಳಿಸ್ತಾ ಇದೆ. ಕ್ಲೀನ್ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ BSc ಮಾಡುವಂತ ಸಾಧ್ಯತೆ ಇದೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಅವಘಡಗಳು ಆಗುವಂತ ಸಾಧ್ಯತೆ ಇದೆ. UAE ನಿಮ್ಗೆ ಜಾಬ್ ಸಿಗಬಹುದು, ಅಥವಾ ಅಲ್ಲಿಂದ ನಿಮ್ಗೆ ಮ್ಯಾರೇಜ್ ಪ್ರೊಫೈಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನ ಫುಲ್ ಮಾಡುವಂತ ಪ್ರಯತ್ನನ ಪಡ್ತಾ ಇದ್ದಾರೆ. ಸೊ ಯು ಆರ್ ಸೋ ಹಾಟ್ ಅಂತ ಯಾರಿಗೂ ಅನ್ಸುತ್ತೆ. ಯಾರೋ ಹಾಫ್ ತಗೊಂಡು ನಿಮ್ಮನ್ನ ಭೇಟಿ ಆಗಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನೆಕ್ಸ್ಟ್ ಎಕ್ಸ್ ಕೂಡ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. NH ಹೈವೇಲಿ ಒಂದಷ್ಟು ಅವಘಡಗಳು ಆಗುತ್ತೆ, ಅದನ್ನ ತಪ್ಪಿಸಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬುಕ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಇನ್ನೊಂದು ಸ್ವಲ್ಪ ಲೇಟರ್ ತಗೊಳ್ಳೋಣ. ಸೈಕಲ್, CJ, NJ, ನ್ಯೂಯಾರ್ಕ್ ಯಾಕೆ ಪದೇ ಪದೇ ಬರುತ್ತೋ ನಂಗಂತೂ ಗೊತ್ತಿಲ್ಲ. NC, ನ್ಯೂಯಾರ್ಕ್ ಯಾವುದೋ ದೇಶದ ಸಿಟಿಜನ್ಶಿಪ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಖುಷಿಯಾಗಿರುವಂತ ಸಮಯ ಬಂದುತ್ತೆ ಅನ್ನುವಂಥದ್ದು ಕೂಡ ಇದೆ. ಚಿಂತೆ ಮಾಡಬೇಡಿ, ಜಾಯ್ ಬಂದಿದೆ. ತುಂಬಾ ಖುಷಿಯಾಗಿರುವಂತ ದಿನಗಳು ಆದಷ್ಟು ಬೇಗ ನಿಮ್ ಜೀವನಕ್ಕೆ ಬರುತ್ತೆ. ಓಕೆ, ಹೋಪ್ ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. TN ಸೀತಾರಾಮ್ ಅಂತ ಕೇಳಿಸ್ತಿದೆ. ಯಾಕೆ ಅವ್ರ ಹೆಸರು ಕೇಳಿಸ್ತಿದೆ? ಕುವೈತ್ ಅಂತ ಕೂಡ ಕೇಳಿಸ್ತಾ ಇದೆ. FC, ಯಾರ್ದೋ ಕೀ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ.
CBUKLFUAEXNHHCNJOY ಲೆಟರ್ ಎ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 6, 10, 2, 1, 5, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತ ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ. ನಗ್ನಗ್ತಾ ಇರಿ. ಒಳ್ಳೇದಾಗ್ಲಿ.